ಅಂದರೆ ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ ಹೈಕಮಾಂಡ್ ಒಪ್ಪಿದರೆ 5 ವರ್ಷ ಮುಂದುವರಿತೀವಿ. ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಚರ್ಚೆ ಯಾಕೆಂದ್ರೆ ಮೀಡಿಯಾದವ್ರು ಮಾಡ್ತಿದ್ದಾರೆ ಚರ್ಚೆ, ಅದಕ್ಕೆ ಚರ್ಚೆ ಆಗ್ತಾ ಇದೆ. ನೀವು ಸುಮ್ಮನೆ ಇದ್ರೆ ಚರ್ಚೆ ಆಗೋದಿಲ್ಲ. ಅಫ್ಕೋರ್ಸ್ ಯಾರೇ ಸಿ ಎಂ ಪೋಸ್ಟ್ ಮುಂದುವರಿಬೇಕು ಅಂತಂತಂದ್ರೆ ಅದು ಹೈಕಮಾಂಡ್ ಅವರು ತೀರ್ಮಾನಕ್ಕೆ ಬಿಟ್ಟಿದ್ರು. ಸೊ ಅದನ್ನೇ ಹೇಳಿದಾರಪ್ಪ. ಬಟ್ ಎಲ್ಲರೂ ಸರ್ ಈಗ CM ಬೇರೆ ಚೇಂಜ್ ಆಗ್ತಾರೆ ಅನ್ನೋ ಮಾತು ಸರ್ ಸುದ್ದಿ. ನನಗೆ ಗೊತ್ತಿರೋ ಹಾಗೆ ಪಕ್ಷದಲ್ಲಂತೂ CM ಬದಲಾವಣೆ ಬಗ್ಗೆ ಚರ್ಚೆ ಮಾಡಿಲ್ಲ, ಅಥವಾ ನಮ್ಮ ತಂದೆಯವ್ರಿಗಾಗಲಿ ಅಥವಾ ಬೇರೆ ಲೀಡರ್ಗಳಿಗಾಗಲಿ ಸೂಚನೆ ಕೊಟ್ಟಿಲ್ಲ, ನನಗೆ ಗೊತ್ತಿರೋ ಮಾಹಿತಿ. ಸೊ ಹಾಗಾಗಿ ಸದ್ಯದಲ್ಲಿ CM ಬದಲಾವಣೆ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಅದನ್ನೇ ನನಗೆ ಗೊತ್ತಿರೋ ವಿಚಾರ ಅಷ್ಟೇ. ನಾನು ನೀವು ಕೊಟ್ಟಿದ್ದಂತಹ ಅನಿವಾರ್ಯ ಅಂತ ಹೇಳಿದರು ರಾಜಣ್ಣ ಅವರು. ಸಿದ್ದರಾಮಯ್ಯ ಅವರು ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅಫ್ಕೋರ್ಸ್ ಅದು ಬಹಳಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು MLAಗಳ ಅಭಿಪ್ರಾಯ ಆಗಿದೆ. ಅದನ್ನೇ ನಾನು ಕೂಡ ರೀಟ್ರೇಟ್ ಸರ್. ನೀವು ಕೊಟ್ಟ ಸ್ಟೇಟ್ಮೆಂಟ್ ಸರ್ ಸತೀಶ್ ಜಾರಕಿಹೊಳಿ ಅವ್ರದ್ದು ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಾಗಿದೆ. ಈಗಾಗಲೇ 6 ದಿವಸ ಆಯಿತು ಕೊಟ್ಟು ಹೇಳಿಕೆ. ಮತ್ತೆ ಯಾಕೆ ಅದನ್ನೇ ಚರ್ಚೆ ಮಾಡ್ತಿದ್ದೀವಿ? ನಾನು ಹೇಳಾಗಿದೆ, ಅದಕ್ಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೆ. ಮತ್ತೆ ಅದ್ರ ಬಗ್ಗೆ ಸರ್ ಇದ್ರ ಜೊತೆಗೆ ಸರ್ ಮುನಿಯಪ್ಪ ಅವ್ರ ವಿಚಾರ ಸರ್. ಈಗ ಮುನಿಯಪ್ಪ ಅವರು ಕೂಡ ಅಂದರೆ ದಲಿತ CM ಆಗಬೇಕು ಅನ್ನೋ ಕೂಗು ಸರ್. ಈಗಾಗಲೇ ಹೇಳಿದಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಅರ್ಹ ವ್ಯಕ್ತಿಗಳಿದ್ದಾರೆ CM ಆಗುವಂಥವ್ರು. ಸೊ ಖಂಡಿತ ಅವರು ಕೂಡ ಕ್ಲೇಮ್ ಮಾಡೇ ಮಾಡ್ತಾರೆ. ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ.